ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಯು ಆರ್ ವಾಚಿಂಗ್ ವಿಫಾ ವ್ಲಾಗರ್ಸ್. ಸೊ ನಾವಿವತ್ತು ಏತರ್ 450X ನ ರಿವ್ಯೂ ಮಾಡ್ತಾ ಇದೀವಿ. ಸೊ ನೀವೇನಾದ್ರೂ ಈ ಸ್ಕೂಟರ್ ನ ಬೈ ಮಾಡೋ ಪ್ಲಾನ್ ಇದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ನಮ್ ಜೊತೆ ಈ ಗಾಡಿ ಓನರ್ ಇದಾರೆ. ಎಲ್ಲ ಪ್ರೋಸ್ ಕಾನ್ಸ್ ಎಲ್ಲ ಕೇಳಿ ತಿಳ್ಕೋಣ. ಸೊ ನಮ್ ಜೊತೆ ಇವತ್ತು ಗಿರೀಶ್ ಅವ್ರು ಇದಾರೆ. ಸರ್, ನೀವು ಈ ಗಾಡಿ ತಗೊಬೇಕಾದ್ರೆ ಬೇರೆ ಯಾವ ಗಾಡಿನ ಟೆಸ್ಟ್ ರೈಡ್ ಮಾಡಿದ್ರಿ? ಆಮೇಲೆ ಏತರ್ಗೆ ಫೈನಲ್ ಆಗಿ ಏನ್ ಚೂಸ್ ಮಾಡಿದ್ರಿ? ಸೊ ಗಾಡಿ ತಗೋಬೇಕಾದ್ರೆ ಫಸ್ಟ್ ಓಲಾ ನೋಡಿದೆ. ಓಕೆ. ಫ್ರೆಂಡ್ಸ್ ಹತ್ರ ಇತ್ತು ಓಲಾ. ಹ್ಮ್. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೂ ಆಮೇಲೆ ಐಕ್ಯೂಬ್ ಟ್ರೈ ಮಾಡಿದೆ. ಸೊ ಐಕ್ಯೂಬ್ ನಂಗೆ ಒಂದ್ ಸ್ವಲ್ಪ ಬಲ್ಕಿ ಅಂತ ಅನ್ನಿಸ್ತು. ರಿಡ್ಜಾ ನೋಡಿದೆ. ಅದು ನೀವು ತಗೋಬೇಕಾರೆ ಅದು ಇತ್ತು. ಓಕೆ. ಸೊ ಅದು ಸ್ವಲ್ಪ ಹೆವಿ ಅಂತ ಅನ್ನಿಸ್ತು. ಅದಾದ್ಮೇಲೆ ನೋಡಿದೆ 450X ಅಂತ ಬಂದಿದೆ. ಸೊ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಇದೆ, ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ, ಪಿಕಪ್ ಚೆನ್ನಾಗಿದೆ. ಸೊ ಓವರ್ ಆಲ್ ತುಂಬಾನೇ ಮನೇಲಿ ಎಲ್ಲಾರು ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ತರನೇ ತಗೊಂಡೆ. ನಿಮ್ಗೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ರೇಂಜ್ ಎಷ್ಟು ಕಿಲೋಮೀಟರ್ ಬರ್ತಾ ಇದೆ? ಸರ್ ಅರೌಂಡ್ ಇಕೋ ಅಲ್ಲಿ ಮಾಡಿದ್ರೆ ಅರೌಂಡ್ 95 to 100 ಆರಾಮಾಗಿ ಬರುತ್ತೆ. ಓಕೆ. ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ ಇಕೋ ಅಲ್ಲಿ ಇನ್ಕ್ಲೈನ್ ಇತ್ತು ರೋಡ್ ಅಂದ್ರೆ ಡಬಲ್ ಜಲ್ ಆಗಲ್ಲ. ಅದಕ್ಕೋಸ್ಕರ ಅದು ಬಿಟ್ಟು ರೈಡ್ ಮತ್ತೆ ಸ್ಪೋರ್ಟ್ ಹಾಕಿದ್ರೆ ಅರೌಂಡ್ 70 to 80 ಅಂತೂ ನಾರ್ಮಲ್ ರೇಂಜ್ ಅಲ್ಲೇ ಬಂದೇ ಅವ್ರು ಕ್ಲೇಮ್ ಮಾಡಿರೋ ರೇಂಜ್ ಎಷ್ಟು? 100 ಚೇಂಜ್ ಏನೋ ಇತ್ತು. ಆದ್ರೆ ಅವ್ರು ಏನ್ ಕ್ಲೇಮ್ ಮಾಡಿದಾರೋ ಆಲ್ಮೋಸ್ಟ್ ಅಷ್ಟೇ ಇಕೋ ಬರುತ್ತೆ. ಮಾಡಲ್ ಓಡಿಸಿದ್ರೆ ಆಲ್ಮೋಸ್ಟ್ ಅದಕ್ಕೆ ಏನಿದೆಯೋ ನಿಯರ್ ಆಗಿ ಬರುತ್ತೆ. ವಾರ್ಪಲ್ ಓಡಿಸಿದ್ರೆ ಅರೌಂಡ್ 65 to 65 ಬರುತ್ತೆ. ಬಟ್ ಹೆವಿ ಪವರ್. ನಿಮ್ಮ ಹತ್ರ ಮುಂಚೆ ಪೆಟ್ರೋಲ್ ವೆಹಿಕಲ್ ಏನಾದ್ರು ಇತ್ತಾ? ಮುಂಚೆ ಇತ್ತು ಪೆಟ್ರೋಲ್ ವೆಹಿಕಲ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ತರ ಇದೆ? ಪವರ್ ಆಗ್ಲಿ, ಬ್ರೇಕಿಂಗ್ ಆಗ್ಲಿ? ಇದ್ರೊಳಗಡೆ ಪವರ್ ಮತ್ತೆ ಬ್ರೇಕಿಂಗ್ ಅಲ್ಲಿ ಇದುವರೆಗೂ ಏನು ಇಶ್ಯೂಸ್ ಇಲ್ಲ. ಏನೂ ಇಲ್ಲ. ನನ್ನ ಹತ್ರ ಬೈಕ್ ಇತ್ತು. ಬೈಕ್ ಗಿಂತಾನು ಪವರ್ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಪವರ್ ಇದೆ. ರೇಂಜ್ ಅಲ್ಲಿ ಇದೆ. ಮೊಪೆಡ್ಸ್ ಗಿಂತಾನು ಪವರ್ ಜಾಸ್ತಿನೇ ಇದೆ. ಓಕೆ. ಎಲ್ಲ ಸೊ ದಟ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ ಅದ್ರೊಳಗಡೆ ನೋಡೋದಕ್ಕೋಸ್ಕರ. ಸೊ ಓಲಾ ಅಲ್ಲಿ ಏನಂದ್ರೆ ಅವ್ರದ್ದು ಕ್ಲೇಮ್ ಮಾಡಿದ ರೇಂಜ್ ಅದೆಲ್ಲ ಸ್ವಲ್ಪ ಅದೇ ಫೀಚರ್ಸ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಪೇಪರ್ ಮೇಲೆ, ಬಟ್ ಹೌದು. ರಿಯಲ್ ವರ್ಲ್ಡ್ ಅಲ್ಲಿ ಅಷ್ಟು ಸಿಗಲ್ಲ. Right. ಇದು ರಿಲಯಬಲ್ ಇದೆ. ಇದು ಬೇರ್ ಮಿನಿಮಮ್ ಫೀಚರ್ಸ್ ಬರುತ್ತೆ. ಫೀಚರ್ಸ್ ಅಂತ ಹೇಳಿದಾಗ ರೇಂಜ್ ತೋರಿಸುತ್ತೆ, ನ್ಯಾವಿಗೇಷನ್ ತೋರಿಸುತ್ತೆ. ಓಕೆ. ಅದ್ ಬಿಟ್ರೆ ಹೈ ಆತರ ಫ್ಯಾನ್ಸಿ ಫೀಚರ್ಸ್ ಅಂತ ಏನು ಏನು ಇಲ್ಲ. ಗಾಡಿಗೆ ಏನ್ ಬೇಕೋ ಅದ್ ಗಾಡಿಗೆ ಏನ್ ಬೇಕು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ರಿಲಯಬಲ್ ಆಗಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ನೀವು ತಗೊಬೇಕಾದ್ರೆ ಆನ್ ರೋಡ್ ಪ್ರೈಸ್ ನಿಮಗೆ ಎಷ್ಟಾಯ್ತು? 1.94 ಏನೋ ಇತ್ತು. ಸೊ Okay. 10ಗೆ ಹತ್ರ ಏನೋ ಡಿಸ್ಕೌಂಟ್ ಅವಾಗ ಏನೋ ಬಂದಿತ್ತು. ಸೊ ಬಟ್ ಆ ರೇಟ್ಗೆ ವರ್ತ್ ಇದೆ. ತುಂಬಾನೇ ಬರ್ತಿದೆ ಅಂತ ಅನಿಸ್ತಾ ಇದೆ. ಓ. ಸೊ ಇದ್ ಬಂದ್ಮೇಲೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಮೇಲೆ ಪೆಟ್ರೋಲ್ ವೆಹಿಕಲ್ ನ ಸ್ವಲ್ಪ ಕಡಿಮೆ ಮಾಡಿದ್ವಿ ಯೂಸೇಜ್. ಸೊ ಆ ಪೆಟ್ರೋಲ್ ಅಲ್ಲೇ ಸೇವಿಂಗ್ಸ್ ಹೌದು, ಡೈಲಿ ಓಡಾಡೋರಿಗೆ ಅಂದ್ರೆ ವರ್ತ್ ಬೈ ಇದು. ತುಂಬಾನೇ ವರ್ತ್ ಬೈ. ಯಾಕಂದ್ರೆ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ಅಲ್ಲ, ಲೇಡೀಸ್ ಓಡಿಸ್ಬೋದು, ವೆಯ್ಟ್ ಕಮ್ಮಿ ಇದೆ, ಅವ್ರು weight ಎಲ್ಲರೂ ಕಡಿಮೆ ಇದೆ. ಓಡಿಸ್ಬೋದು. ಹೌದು. ಸೊ ಮೋಡ್ ತಕ್ಕಂಗೆ ಇಟ್ಕೊಂಡ್ರೆ ಸೊ ಎವ್ರಿಬಡಿ ಕ್ಯಾನ್ ಹ್ಯಾಂಡಲ್ ದಿಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸರ್ವಿಸ್. ಈಗ ಪೆಟ್ರೋಲ್ ವೆಹಿಕಲ್ ಅಂದ್ರೆ ಸರ್ವಿಸ್ ಅವೈಲಬಿಲಿಟಿ ಶೋರೂಮ್ಗೆ ಹೋಗ್ಬೇಕು ಅಂತ ಇಲ್ಲ, ನಾರ್ಮಲ್ ಆಚೆ ಗ್ಯಾರೇಜ್ ಅಲ್ಲಿ ಕೊಟ್ಟರು ನಡೆದೋಗುತ್ತೆ. ಬಟ್ ಈ ತರ ಗಾಡಿಗಳಿಗೆ ಹೆಂಗಿರುತ್ತೆ ಸರ್ವಿಸ್ ಎಲ್ಲ? ಎಷ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕಾ, ಇಲ್ಲ ಕಾಸ್ಟ್ ಹೆಂಗಿರುತ್ತೆ? ಒಂದ್ ಸ್ವಲ್ಪ ಅದ್ರ ಬಗ್ಗೆ. ರೈಟ್. ಸೊ ಸರ್ವಿಸ್ ಬುಕ್ ಮಾಡೋದು ಸ್ಟ್ರೈಟ್ ಆಗಿ ಹೋದ್ರೆ ಯೂಶಲಿ ತಗೊಳ್ಳಲ್ಲ ಏತರ ಸರ್ವಿಸ್ ಸೆಂಟರ್ಸ್ ಅಲ್ಲಿ. Okay. ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಬೇಕು. ಕಾರಿಗೆ ಹೆಂಗ್ Well in ಮಾಡ್ತೀವೋ advance. ಅದೇ ತರ. Right. ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಇಲ್ಲ, ನಾವೇ ಹೋಗಿ ಬಿಡ್ಬೇಕು. ಹೋಗ್ಬೇಕು. ಸೊ ಯೂಶಲಿ 1.5 ಡೇ ಆಗುತ್ತೆ ಸರ್ವಿಸ್ ಮಾಡಿ ಕೊಡ್ತಾರೆ. ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್ ಇದೆ ಸರ್ವಿಸ್. ಇದು ಜಾಸ್ತಿ ಇದೆ. ಸರ್ವಿಸ್ ಜಾಸ್ತಿ ಇದೆ ಸ್ವಲ್ಪ. ಬಟ್ ಇದ್ರಲ್ಲಿ ಏನ್ ಕಾಸ್ಟ್ ಬರುತ್ತೆ ಸರ್ವಿಸ್ ಕಾಸ್ಟ್ ಅಂದ್ರೆ? ಸೊ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ಬೆಲ್ಟ್ ಕ್ಲೀನ್ ಮಾಡ್ತಾರೆ, ಹಾ. ಅಲೈನ್ ಮಾಡ್ತಾರೆ ವೀಲ್ಸ್ ನ, ಬೇರೆ ಏನಾದ್ರು ಚಿಕ್ಕ ಪುಟ್ಟದ ಏನಾದ್ರು ಇತ್ತಂದ್ರೆ ಮಾಡ್ಕೊಡ್ತಾರೆ. Okay. ಸೊ ಒನ್ಸ್ ಏನಾಗಿತ್ತು ಅಂದ್ರೆ ಸರ್ವಿಸ್ ಅಲ್ಲಿ ಹೋದಾಗ ಕೆಳಗಡೆ ಒಂದು ಮೆಶ್ ಬರುತ್ತೆ ಇದ್ರೊಳಗಡೆ, ಇದ್ರ ಕೆಳಗಡೆ ಅದು ಹಾಕಿರ್ಲಿಲ್ಲ. ಐ ಡೋಂಟ್ ನೋ ವೈ, ಆದ್ರೆ ಅದನ್ನ ಫ್ರೀ ಆಗಿ ಹಾಕೊಟ್ರು. ಸೊ ಆ ತರ ಬಂದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ನಾವೇನ್ ಎಕ್ಸ್ಪೆನ್ಸಿವ್ ಇದೆ, ನಾವೇನು ಹೇಳದ್ ಬೇಡ ಏನಾಗಿದೆ ಅಂತ, ಅವರೇ ನೋಡ್ಕೊಂಡು ಅವರೇ ಹೇಳ್ತಾರೆ ಇಷ್ಟ ಆಗತ್ತೆ, ಈ ತರ ಹೇಳ್ತಾರೆ. ಬಟ್ ಏನ್ ರೇಂಜ್ ಅಲ್ಲಿ ಬರುತ್ತೆ ಸರ್ವಿಸ್ ಕಾಸ್ಟ್ ನಿಮ್ಗೆ? ಅರೌಂಡ್ 2K ಮಿನಿಮಮ್ 2K. ಇಯರ್ಲಿ ಒನ್ಸ್ ಮಾಡಿಸ್ತೀವಿ. ಅರೌಂಡ್ 10,000 ಕಿಲೋಮೀಟರ್ಸ್ಗೆ ಒನ್ಸ್ ಮಾಡಿಸ್ತೀವಿ. ಬೇರೆ ಇವಿ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ, ಬಟ್ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ Almost ಕಮ್ಮಿನೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರಲ್ಲಿ ಜಾಸ್ತಿ ಟೆಕ್ ಫೀಚರ್ಸ್ ಸ್ವಲ್ಪ ಡಿಸ್ಪ್ಲೇ ಅವೆಲ್ಲ ಇರುತ್ತೆ. ಈಗ ಮಾಮೂಲಿ ಪೆಟ್ರೋಲ್ ವೆಹಿಕಲ್ ಅಂದ್ರೆ ನಾರ್ಮಲ್ ಡಯಲ್ ಇರುತ್ತೆ. ಸೊ ಮನೇಲಿ ದೊಡ್ಡವರಿಗೆ ಅವರಿಗೆಲ್ಲ ಕನ್ಫ್ಯೂಷನ್ ತರ ಏನಾದ್ರು ಆಗುತ್ತೆ, ಇಲ್ಲ ಕ್ಲಿಯರ್ ಆಗಿದೆಯಾ ಎಲ್ಲ ಡೀಟೇಲ್ಸ್ ಏನೇನ್ ನೋಡ್ಬೇಕು ಅದೆಲ್ಲ? ಓಕೆ. ಏತರಲ್ಲಿ 2 ಮಾಡೆಲ್ ಇದೆ. Okay. ಇದ್ರೊಳಗಡೆ ಟಚ್ ಸ್ಕ್ರೀನ್ ವಿತ್ ಬಟನ್ಸ್ ಬರುತ್ತೆ. ಸೊ ದೊಡ್ಡವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಯೂಶಲಿ ಟಚ್ ಸ್ಕ್ರೀನ್ ನ ಯೂಸ್ ಮಾಡಕ್ ಹೋಗಲ್ಲ, ಬಟನ್ಸ್ ಅಲ್ಲಿ ಆಪರೇಟ್ ಮಾಡಬಹುದು. ಸೊ ಟಚ್ ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದ್ರೂ ನಾರ್ಮಲ್ ಆಗಿ ಬಟನ್ಸ್ ಎಲ್ಲದಕ್ಕೂ ಇದೆ. ಸೊ ಅದ್ ಒಂದು ಅಡ್ವಾಂಟೇಜ್ ಇದೆ. ಆದ್ರೆ ಇದು ಈ ಪರ್ಟಿಕ್ಯುಲರ್ ಮಾಡೆಲ್ ಮಾತ್ರ ಬರುತ್ತೆ. ಸೊ ಹಳೆ ಏತರ್ ಮಾಡೆಲ್ ಒಳಗಡೆ
ಓನ್ಲಿ ಬಟನ್ಸ್ ಇರ್ತಾ ಇತ್ತು, ಟಚ್ ಸ್ಕ್ರೀನ್ ಇರ್ತಾ ಇರಲಿಲ್ಲ. ಇದ್ರೊಳಗೆ ಟಚ್ ಸ್ಕ್ರೀನ್ ಆಡ್ ಆನ್ ಎರಡು ಬಟನ್ಸ್ ಟಚ್ ಸ್ಕ್ರೀನ್. ಸೊ ಎಲ್ಲರಿಗೂ ಸೆಟ್ ಆಗೋ ತರ ರೆಡಿ ಮಾಡಿದ್ದಾರೆ. ಹೌದು. ಈ ಗಾಡಿ ಈಗ ಏತರ್ ಗಾಡಿ ಯಾರಿಗೆ ಸೆಟ್ ಆಗುತ್ತೆ, ಆಮೇಲೆ ಯಾರಿಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಓಕೆ, ಸೆಟ್ ಯಾರ್ಗ್ ಆಗಲ್ಲ ಅನ್ನೋದು ಕ್ವೆಶನ್ ಇಲ್ಲ. ಆಸ್ ಐ ಟೋಲ್ಡ್, ಲೈಕ್ ಎಲ್ಲಾರ್ಗು ಸೆಟ್ ಆಗುತ್ತೆ ಈ ಗಾಡಿ. ಬೇಸ್ಡ್ ಆನ್ ಯುವರ್ ಡ್ರೈವಿಂಗ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಡ್ರೈವಿಂಗ್ ಮೋಡ್ಸ್ ಆಗಿರ್ಬೋದು, ಎಲ್ಲರಿಗೂ ಸೆಟ್ ಆಗುತ್ತೆ. ಒನ್ ಮೇನ್ ಅಡ್ವಾಂಟೇಜ್ ಏನಂದ್ರೆ ಲೈಟ್ ವೆಯ್ಟ್ ಇದೆ. ಆದ್ರೆ ದಟ್ ಕಮ್ಸ್ ವಿತ್ ಅ ಡಿಸ್ಅಡ್ವಾಂಟೇಜ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಸ್ವಲ್ಪ ಪ್ರೀಮಿಯಂ, ರಿಲಯಬಲ್, ನೋ ಇಶ್ಯೂಸ್. ಲೈಕ್ ಗಾಡಿ ತಗೊಂಡ್ಮೇಲೆ ನನ್ಗೇನು ಈ ತರ ಇಶ್ಯೂಸ್ ಬರಬಾರ್ದು ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ವಿತ್ ಇಟ್. ಸೊ ಯು ಆರ್ ಹ್ಯಾಪಿ ವಿತ್ ದಿಸ್ ಬೈ? ಯಾ, ಐ ಆಮ್ ರಿಯಲಿ ಹ್ಯಾಪಿ. ಯಾಕಂದ್ರೆ ತಗೊಂಡಾಗಿಂದ ಆಕ್ಚುಯಲ್ ಆಗಿ ಖರ್ಚಂತ ಜಾಸ್ತಿ ಏನೂ ಯಾವ್ದು ಇಲ್ಲ. ನಾನು ಹೇಳ್ದಂಗೆನು ಲೈಕ್ ಒಂದ್ ಐಟಮ್ ಹಾಕಿಲ್ಲ, ಅವ್ರೇನೆ ಅದನ್ನ ಅವ್ರೇ free ಆಗಿ ಅವರೇ ಹಾಕ್ಕೊಟ್ರು. ಸೊ ಸ್ವಲ್ಪ ಪ್ರೀಮಿಯಂ ಆದ್ರೂ ಪರವಾಗಿಲ್ಲ, ರಿಲಯಬಿಲಿಟಿ ಇವೆಲ್ಲ ಇರ್ಬೇಕು ಅಂದ್ರೆ ಆರಾಮಾಗಿ ಹೋಗ್ಬೋದು ಇದಕ್ಕೆ. ಆರಾಮಾಗಿ ಹೋಗ್ಬೋದು. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ಅಂದ್ರೆ ಏತರ್ ಬ್ರ್ಯಾಂಡ್ ಅಲ್ಲೇ ನೆಕ್ಸ್ಟ್ ರಿಚ್ ಇದೆ. ಏತರ್ ಬ್ರ್ಯಾಂಡ್ ಅಲ್ಲೇನೆ ರಿಡ್ಜಾ ಇದೆ. ಸೊ ಅದಕ್ಕಿಂತ ಸ್ವಲ್ಪ ನೋಡ್ತೀರಾ, ಲೈಕ್ ಏತರಲ್ಲೇ ನೋಡ್ತೀರಾ ನೀವು ಅಂದ್ರೆ ರಿಡ್ಜಾಗೆ ಆರಾಮಾಗಿ ಹೋಗ್ಬೋದು. ಇವಾಗ ಏತರದೇನೆ ಹೊಸದು ಬಂದಿದೆ, ಅದ್ರೊಳಗಡೆ ರೇಂಜ್ ಇನ್ನ ಜಾಸ್ತಿ ಹೌದು. ಸೊ ಯಾ, ಸ್ವಲ್ಪ ಪ್ರೀಮಿಯಂ ಅನ್ಸುತ್ತೆ, ಎಕ್ಸ್ಪೆನ್ಸಿವ್ ಅನ್ಸುತ್ತೆ, ಆದ್ರೆ ರಿಲಯಬಲ್ ಇದೆ. ಯಾವತ್ತು ಬ್ರೇಕ್ ಡೌನ್ ಆಗಿರೋದಾಗ್ಲಿ, ರೋಡ್ ಮಧ್ಯ ನಿಂತಿರೋದು, ರೇಂಜ್ 30 ತೋರಿಸ್ತಾ ಇರುತ್ತೆ, ಬಟ್ 30 ಬರುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್. ಈಗ ಬೇರೆ ಇವಿಲ್ ಅಂತೂ ಅದಿದೆ, ಯಾಕಂದ್ರೆ ರೇಂಜ್ 30 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇರುತ್ತೆ, ಬಟ್ ಅವರು ಮನೆಯಿಂದ ಆಚೆ ತೆಗಿಯಕ್ಕೂ ಎದುರ್ತಾರೆ, ಎಲ್ಲಿ ರೋಡಲ್ಲಿ ನಿಂತೋಗುತ್ತೆ ಅಂತ. ಆತರ ನಿಮ್ಗೆ ಯಾವಾಗಾದ್ರೂ ಫೀಲ್ ಆಗಿದೆ ಅದನ್ನ? ಇದು ಅಕಸ್ಮಾತ್ 35 ತೋರಿಸ್ತಾ ಇದೆ ಅಂದ್ರೆ ಮಿನಿಮಮ್ 33-34 ಬಂದೇ ಬರುತ್ತೆ. ದಟ್ ಇಸ್ ವೈ ಐ ಯೂಸ್ ದಟ್, ಲೈಕ್ ರಿಲಯಬಲ್. ಏನ್ ಸ್ಪೆಕ್ಸ್ ಕೊಟ್ಟಿದ್ದಾರೆ ಅದೆಲ್ಲ ರಿಯಲ್ ವರ್ಲ್ಡ್ ಸ್ಪೆಕ್ಸ್ ಇದೆ, ಪೇಪರ್ ಮೇಲಿಲ್ಲ. ಲೈಕ್ ಆತರ ರೇಂಜ್ ಅಲ್ಲಂತೂ ಇದುವರೆಗೂ ನನಗೆ ಇಶ್ಯೂಸ್ ಆಗಿಲ್ಲ. 1.5 year ಆಗಿದೆ, ಇದುವರೆಗೂ ಇಶ್ಯೂಸ್ ಆತರ ಬಂದೇ ಇಲ್ಲ. ರೇಂಜ್ ಅದನ್ನ ನೋಡ್ಕೊಂಡೆ ಧೈರ್ಯವಾಗಿ ತಗೊಂಡೋಗ್ಬೋದು ಗಾಡಿನ ಎಲ್ ಬೇಕಾದ್ರೂ. ಓಕೆ. ಆಮೇಲೆ ನೀವು ಗಾಡಿ ತಗೊಂಬೇಕಾದ್ರೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂತ ಏನೇನ್ ಹಾಕ್ಸಿದ್ರಿ ಶೋರೂಮ್ ಅಲ್ಲಿ? ಓಕೆ, ಸೊ ನಿಮ್ ಗಾಡಿ ಒಳಗಡೆ ಇದು ಹೆಂಗೆ ಅಂದ್ರೆ ಬೇರ್ ಮಿನಿಮಮ್ ಗಾಡಿ ತರ ಬರುತ್ತೆ ಇದು. ಓಕೆ. ಗ್ರಿಪ್ಪರ್ ಇಂದ ಹಿಡಿದು ಮ್ಯಾಟ್, ಬ್ಯಾಗ್, ಸೀಟ್ ಕವರ್ ಎಲ್ಲ ಅಲ್ಲೇ ಹಾಕ್ಸ್ಬಿಟ್ರು? ಎಲ್ಲ ಅಲ್ಲೇ ಹಾಕಿಸ್ಬೇಕು. ಸೊ ಆಚೆಗಡೆ ನಾ ಅದನ್ನೇ ಹೇಳಿದ್ದು, ಆಚೆಗಡೆ ಆಮೇಲೆ ಫಿಟ್ಟಿಂಗ್ ಆಗಿಲ್ಲ, ಬೇರೆ ಏನಾದ್ರು ಆಯ್ತು ಅಂದ್ರೆ ಕಂಪನಿ ಫಿನಿಶ್ ಬರುತ್ತೆ. ಎಷ್ಟಾಯ್ತು ಆಲ್ಮೋಸ್ಟ್ ಈ ಎಕ್ಸ್ಟ್ರಾ ಆಕ್ಸೆಸರೀಸ್ ಗೆ ನಿಮ್ ಕಾಸ್ಟ್ ಮಾಡಿದವರು? ಅರೌಂಡ್ 10 ಏನೋ ಆಗಿದೆ. ಸೊ ಎಕ್ಸ್ಪೆನ್ಸಿವ್ ಇದೆ. ಇಲ್ಲೂ ಎಕ್ಸ್ಪೆನ್ಸಿವ್ ಇದೆ. ಇದೇನಿದೆ ಅಲ್ಲ ಸ್ಕ್ರಾಚ್ ಗಾರ್ಡ್ ಇದು, ಸೊ ಇದು ಎಕ್ಸ್ಟ್ರಾನೇ. ಸೊ ನೀವು ಅವ್ರ ಎಕ್ಸ್ಟ್ರಾ ಕಿಟ್ ಏನೇನಿದೆಯೋ ಎಲ್ಲ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು ಇದು. ಆತರನೇ ಹೇಳ್ಬೋದು, ಟಾಪ್ ಎಂಡ್ ವೆಹಿಕಲ್ ಅಂತ. ನೋಡ್ತಾ ಇದ್ರೆ ಎಲ್ಲ ಪಾಸಿಟಿವ್ಸ್ ಇದೆ, ಬಟ್ ನಿಮ್ಗೆ ಆಲ್ಮೋಸ್ಟ್ 1.5 year ಓಡಿಸಿರ್ತೀರಾ. ಸ್ವಲ್ಪ ಗ್ಲಿಚಸ್ ಆಗ್ಲಿ, ಏನಾದ್ರು ನೆಗೆಟಿವ್ಸ್ ಏನಾದ್ರು ಇದೆ ಅಂದ್ರೆ ಏನೇನ್ ಅಬ್ಸರ್ವ್ ಮಾಡಿದೀರಾ ನೀವು ಈ ಗಾಡಿ? ಸೊ ಒಂದೇನಂದ್ರೆ ಡಿಸ್ಪ್ಲೇ ಅಲ್ಲಿ ಅವಾಗ ಒಂದ್ಸತಿ ಗ್ಲಿಚ್ ಬರುತ್ತೆ, ಆದ್ರೆ ಫುಲ್ ಬ್ಲರ್ ಆಗಲ್ಲ. ಮ್ಯಾಪ್ ಒಳಗಡೆ ಲೈನ್ಸ್ ಬರುತ್ತೆ. ಸೊ ನಾನು ಅದನ್ನ ಶೋರೂಮ್ ಅಲ್ಲಿ ಕೇಳಿದಾಗ್ಲೂ ಅದು ಸಾಫ್ಟ್ವೇರ್ ಗ್ಲಿಚ್ ಅದು ಏನಾಗಲ್ಲ. ಸೊ ಅಪ್ಡೇಟ್ ಮಾಡಿದಾಗ ಕ್ಲಿಯರ್ ಆಗುತ್ತೆ. ಸೊ ಆತರ ಏನಾದ್ರು ಆದಾಗ ರೀಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಆ ಗ್ಲಿಚ್ ಬಂದಾಗ ರೀಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅದು ಬಿಟ್ರೆ ಇನ್ನೊಂದು ನನಗೆ ಮೇಜರ್ ಅನ್ಸಿದೆ ಏನಂದ್ರೆ, ನನ್ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ ಸ್ವಲ್ಪ ಮಡ್ ರೋಡ್ ಅಲ್ಲಿ ಓಡಿಸಿದೆ, ಡಿಸ್ಕ್ ಅಲ್ಲಿ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ನನ್ಗೆ ಏನ್ ಅನಿಸ್ತು ಅಂದ್ರೆ ಮೇ ಬಿ ಏನೋ ಆಗಿರ್ಬೋದು ಡಿಸ್ಕ್ ಅಂತ ಅಂದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ, ಸ್ಮಾಲ್ ಪಾರ್ಟಿಕಲ್ಸ್ ಏನಿರುತ್ತಲ್ಲ ಅದು ಬಂದಾಗ ಸೌಂಡ್ ಬರುತ್ತೆ ಅಂತ. ಆಮೇಲೆ ವಾಶ್ ಮಾಡಿದೆ, ಅದು ಸರಿ ಹೊಟ್ಟೋಯ್ತು. ಸೊ ಆ ಸೌಂಡ್ ರೆಗ್ಯುಲರ್ ಆಗಿ ವಾಶ್ ಮಾಡಿ ಇಡ್ಬೇಕಾ, ಇಲ್ಲ ನಾರ್ಮಲ್ ಆಗಿ ಬರ್ತಾನೆ ಇರುತ್ತೆ ಅದು? ಇಲ್ಲ ಅದು ಯಾವಾಗಾದ್ರೂ ಜಾಸ್ತಿ ಓಡಿಸಿದಾಗ ಮಾತ್ರ ಬರುತ್ತೆ. ಸೊ ವಾಶ್ ಮಾಡಿದಾಗ ಅದು ಹೊಟ್ಟೋಗುತ್ತೆ. ಅಂದ್ರೆ ಫಸ್ಟ್ ಟೈಮ್ ಆಗಿ ಏನ್ ಅನ್ಸುತ್ತೆ ಅಂದ್ರೆ ಓಕೆ ಏನೋ ಅದ್ ಬಿಟ್ರೆ ಲೈಕ್ ಇದು ಎರಡನೇ ನನ್ಗೆ ಇದುವರೆಗೂ 1.5 year ಅಲ್ಲಿ ನನಗೆ ಕಾಣಿಸಿರೋದು. ಅದ್ ಬಿಟ್ರೆ ಬೇರೆ ಇನ್ನೇನು ಅನ್ಸಿಲ್ಲ, ಎಲ್ಲ ಮೈನರ್ ಪ್ರಾಬ್ಲಮ್. ಸೊ ರಿಲಯಬಿಲಿಟಿ ವೈಸ್ ಅಂತೂ ಗಾಡಿ ನಿಮ್ಗೆ ಫುಲ್ ಸ್ಯಾಟಿಸ್ಫೈ ಅಂದ್ರೆ? ರಿಲಯಬಿಲಿಟಿ ವೈಸ್ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನನ್ಗೆ ಒಂದ್ಸತಿ ಇದು ಹೈ ಬೀಮ್ ಬೀಳ್ತಾ ಇರ್ಲಿಲ್ಲ. ಅದ್ ಏನಾಯ್ತು ಅಂತಾನೆ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಹೈ ಬೀಮ್ ಇದಾಯ್ತು. ಶೋರೂಮ್ ತಗೊಂಡೋಗಿ ಕೊಟ್ಟೆ, ಇಮಿಡಿಯೇಟ್ ಆಗಿ ರೆಡಿ ಮಾಡಿ ರಿಪ್ಲೇಸ್ ಮಾಡಿ ಕೊಟ್ಟೆ. ನೋ ಕ್ವೆಶನ್ಸ್ ಆಸ್ಕ್ಡ್. ಓಕೆ, ಸೂಪರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏತರ್ 450X ರಿವ್ಯೂನ. ಸೊ ಅವರು ಕಂಪ್ಲೀಟ್ ರಿವ್ಯೂ ಕೊಟ್ಟಿದ್ದಾರೆ, ನೆಗೆಟಿವ್ಸ್ ಆಗ್ಲಿ ಪಾಸಿಟಿವ್ಸ್ ಆಗ್ಲಿ, ಯಾರಿಗ್ ಸೆಟ್ ಆಗುತ್ತೆ ಯಾರಿಗ್ ಸೆಟ್ ಆಗಲ್ಲ, ಸೊ ಎಲ್ಲಾ ಡೀಟೇಲ್ಸ್ ನ ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದೀನಿ. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೆಕ್ಸ್ಟ್ ಯಾವ ಗಾಡಿನ ರಿವ್ಯೂ ಮಾಡ್ಬೇಕು ಅಂತ ನೀವ್ ಅನ್ಕೊಂತಾ ಇದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆ ಗಾಡಿನೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.